ಬಲಿ ತಗೊಂಡೆ. ದಯವಿಟ್ಟು ನನ್ನ ಕ್ಷಮಿಸಿ. ಈ ಸೂರ್ಯಮಣಿ ಇನ್ನೆಷ್ಟು ಜೀವಗಳನ್ನ ಬಲಿ ತಗೊಳುತ್ತೋ ಗೊತ್ತಿಲ್ಲ. ಹಾಗಾಗಿ ನನ್ನ ಸಾವಿಗೆ ನಾನೇ ಕಾರಣ, ಶರಣಾಗ್ತಾ ಇದ್ದೀನಿ ಸಾವಿಗೆ ಅಂತ ಬರೆದಿದ್ದಾನೆ. ಯಾವುದಕ್ಕೂ ಸೂರ್ಯ ಅವರಿಗೆ ಒಂದು ಫೋನ್ ಮಾಡೋಣ. ಸರ್ ನಮಸ್ತೆ. ಸೂರ್ಯ ಅವರೇ, ಕೊಲೆಗಾರ ಮುನ್ನ ಸಿಕ್ಬಿಟ್ಟ. ಅವನು ಸುಸೈಡ್ ಮಾಡ್ಕೊಂಡಿದ್ದಾನೆ. ಆತ್ಮಹತ್ಯೆನಾ? ಸಾಧ್ಯನೇ ಇಲ್ಲ ಸರ್. ಅವನ್ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ? ಗೊತ್ತಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಅದನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಈಗ ನಾನು ಬಾಡಿ ಹತ್ರನೇ ಇದ್ದೀನಿ. ನಿಮಗೂ ಲೊಕೇಶನ್ ಕಳಿಸ್ತೇನೆ, ಆದಷ್ಟು ಬೇಗ ಬನ್ನಿ. ಸರಿ ಸರ್, ಈಗಲೇ ಬರ್ತೀನಿ. ರುದ್ರಯ್ಯ ಬನ್ರಿ ಇಲ್ಲಿ. ಬೇರೆ ಯಾವ್ದಾದ್ರು ಫುಟ್ ಮಾರ್ಕ್ಸು, ಗಾಡಿ ಟೈರ್ ಮಾರ್ಕ್ಸ್ ಇದ್ರೆ ಚೆಕ್ ಮಾಡ್ರಿ ಸರ್. ನೀವು ಟೋಲ್ ಗೇಟ್ ಹತ್ರ ಇರೋ CCTV ಫುಟೇಜ್ನ ಕಲೆಕ್ಟ್ ಮಾಡೋಕೆ ಹೇಳ್ರಿ. ಎಸ್ ಸರ್. ಈ ಬಾಡಿನ ಮೊದಲು ನೋಡಿದವ್ರು ಯಾರು? ನಾನೇ ಸರ್. ಏನ್ ನಿನ್ನ ಹೆಸರು? ರಾಜಪ್ಪ ಸರ್. ಏನ್ ಕೆಲಸ ಮಾಡ್ಕೊಂಡಿದೀಯಾ? ಕುರಿ ಮೇಯಿಸ್ತೀನಿ ಸರ್. ಈ ಬಾಡಿನ ಎಷ್ಟು ಗಂಟೆಲಿ ನೋಡಿದೆ? ಅಂದಾಜು ಒಂದು 5 ಗಂಟೆ ಇರ್ಬೋದು ಸರ್. ಬೆಳಿಗ್ಗೆ ಅಷ್ಟೊತ್ತಲ್ಲಿ ನೀನು ಇಲ್ಲೇನ್ ಮಾಡ್ತಿದ್ದೆ? ಸರ್ ಅದು ತಿಪ್ಪೆ ಕಡೆ ಬಂದಿದ್ದೆ ಸರ್. ಬಾಡಿ ನೋಡಿದ ತಕ್ಷಣ ಗಾಬರಿ ಆಗೋಯ್ತು ಸರ್. ಹೇಗೋ ಧೈರ್ಯ ಮಾಡಿ ನಾನೇ ಪೊಲೀಸರಿಗೆ ಫೋನ್ ಮಾಡಿದೆ ಸರ್. ನಿನ್ ಬಾಡಿ ನೋಡಿದಾಗ ಸುತ್ತಮುತ್ತ ಯಾರಾದ್ರೂ ಓಡಾಡಿದ್ದನ್ನ ನೀನ್ ನೋಡ್ದ್ಯಾ? ನಾನು ಬಂದಾಗ ಯಾರೂ ಇರ್ಲಿಲ್ಲ ಸರ್. ನೋಡಿದಾಗ ಒಂದಷ್ಟು ಕಾಗದಗಳು ಬಿದ್ದಿತ್ತು. ಏನಂತ ನೋಡಕ್ ಹೋದೆ, ಅಲ್ಲಿ ಬಾಡಿ ಬಿದ್ದಿತ್ತು ಸರ್.